ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 1595ರಂದು ಮನ್ಮಥನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಸಪ್ತಮಿಯ ಗುರುವಾರದಂದು ತಮಿಳುನಾಡಿನ ಭುವನಗಿರಿಯಲ್ಲಿ ಬೀಗಮುದ್ರೆ ಮನೆತನದ ಗೋಪಮ್ಮ ಹಾಗೂ ತಿಮ್ಮಣ್ಣ ಭಟ್ಟ ದಂಪತಿಯ ಉದರದಲ್ಲಿ ತಿರುಪತಿ ತಿಮ್ಮಪ್ಪನ ಹರಕೆಯಿಂದ ಜನ್ಮವೆತ್ತುತ್ತಾರೆ. ಮಗುವಿಗೆ ವೆಂಕಟನಾಥ ಅಂತ ಹೆಸರಿಡಲಾಯಿತು. ವೆಂಕಟನಾಥರಿಗೆ ಪ್ರಾಥಮಿಕ ಗುರುಗಳು ಅಕ್ಕ ವೆಂಕಟಾಂಬೆಯ ಪತಿ ಲಕ್ಷ್ಮೀ ನರಸಿಂಹ ಆಚಾರ್ಯರು. ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಸುಧೀಂದ್ರ ತೀರ್ಥರಿಂದ ದೊರೆಯಿತು. ತಾತ ಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರು. ವಿಜಯನಗರದ ರಾಜ ಶ್ರೀ ಕೃಷ್ಣದೇವರಾಯರಿಗೆ ವೀಣೆ ಕಲಿಸಿದ ಗುರುಗಳು. ಬಾಲ್ಯದಲ್ಲಿ ರಾಯರನ್ನ ವೆಂಕಟ ಭಟ್ಟ ವೆಂಕಟಾಚಾರ್ಯ ಅಂತ ಕರೀತಿದ್ರು. ರಾಯರ ಜೀವನ ಚರಿತ್ರೆ ಪವಾಡ ಕುರಿತಾದ ಹಲವಾರು ಚಿತ್ರಗಳು ಈಗಾಗಲೇ ಬಂದಿವೆ. ಆದರೂ ಇಂದಿಗೂ ರಾಯರ ಬಗ್ಗೆ ಕುತೂಹಲವಂತೂ ಕಡಿಮೆಯಾಗಲಿಲ್ಲ. ಈಗಿನ ಕಾಲಮಾನಕ್ಕೆ ಯೋಚಿಸೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಯರ ಹೆಸರಿನ ಪೇಜ್ ತೆರೆದ್ರೂ ಸಾಕು, ರಾಯರೇ ನಮಗೆ ದರ್ಶನ ನೀಡ್ತಿದ್ದಾರೇನೋ, ನಮ್ಮನ್ನ ಕಾಯ್ತಿದ್ದಾರೇನೋ ಎಂಬ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 1595ರಂದು ಮನ್ಮಥನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಸಪ್ತಮಿಯ